ಹಾಯ್ ಸ್ನೇಹಿತರೆ, ಕೆ ಸಿ ಟಿ ರಿಸಲ್ಟ್ ಡಿಕ್ಲರೇಷನ್ ಯಾವಾಗುತ್ತೆ ಮತ್ತು ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಫಿಷಿಯಲ್ ವೆಬ್ಸೈಟ್ ಅಂತೂ ಇರೋದು ಒಂದು ಕೆ ಇ ಅಂತ, ಇನ್ನೊಂದು ಕರ್ನಾಟಕ ರಿಸಲ್ಟ್ ಅಂತ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಯಾವಾಗ ನಿಮಗೆ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ ಅಂತ ಅಂದರೆ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ರಿಸಲ್ಟ್ ಡಿಕ್ಲರೇಷನ್ ಆದ ನಂತರನೇ ಆಗುತ್ತೆ. ಇನ್ನೊಂದು ಕೆ ಇ ಥ್ರೂನಿಂದ ಏನು ಎಕ್ಸಾಮ್ ನಡೀತಾ ಇದೆಯಲ್ಲ, BSc ಅಗ್ರಿಕಲ್ಚರ್ ಕೋಟ, ಅದನ್ನು ರಿಸಲ್ಟ್ ಡಿಕ್ಲರೇಷನ್ ಆಗಬೇಕು ಸ್ನೇಹಿತರೆ. ಅದು ಆದ ನಂತರನೇ ನಿಮ್ಮ ಕೆ ಸಿ ಟಿ ರಿಸಲ್ಟ್ 2024 ಎಕ್ಸಾಮ್ ರಿಸಲ್ಟನ್ನು ಡಿಕ್ಲರೇಷನ್ ಆಗುತ್ತೆ. ರಿಸಲ್ಟ್ ಡಿಕ್ಲರೇಷನ್ ಆದ ನಂತರ ಕೌನ್ಸ್ಲಿಂಗ್ ಯಾವ ಥರ ಹೋಗಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಅದಕ್ಕೆ ಮುಂಚಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ನೋಡಿ ಸ್ನೇಹಿತರೆ, ಅಫಿಷಿಯಲಿ ವೆಬ್ಸೈಟ್ ಯಾವ ಥರ ಚೆಕ್ ಮಾಡಬೇಕು ಅಂತ ಕೆ ಸಿ ಟಿ 2024 ರಿಸಲ್ಟ್ ನೋಡಿ ಸ್ನೇಹಿತರೆ. ಮೊದಲಿಗಾಗಿ ಇದು ಅಫಿಷಿಯಲ್ ವೆಬ್ಸೈಟ್ ಕೆ ಇನೇ, ಆದರೆ ನೀವು ಚೆಕ್ ಮಾಡೋದು ವಿಧಾನ ನೋಡಿ ಸ್ನೇಹಿತರೆ. ಮೊದಲಿಗಾಗಿ ನೀವು ಗೂಗಲ್ದಾಗ ಸರ್ಚ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಬೇಕು KAR ರಿಸಲ್ಟ್ ಅಂತ. KAR ರಿಸಲ್ಟ್ ನಿಮಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, KAR ರಿಸಲ್ಟ್ 2024 ಅಂತ ಇದೆಯಲ್ಲ, ಈ ಅಫಿಷಿಯಲ್ ಸೈಟನ್ನು ಇದೆ. ಇಲ್ಲಿ KAR ರಿಸಲ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಈ ಸೈಟಲ್ಲೇ ಬಿಡುತ್ತೇನೆ ಸ್ನೇಹಿತರೆ. ರಿಸಲ್ಟ್ ಏನಾದರೂ ಚೆಕ್ ಮಾಡಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ ಇದೆ ಇದು. ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಇದೇ ಅಫಿಷಿಯಲ್ ವೆಬ್ಸೈಟ್ ಇದೆ. ನಿಮ್ಮದು ರ್ಯಾಂಕ್, CT ರ್ಯಾಂಕ್, ಎಲ್ಲ ಡೀಟೇಲ್ಸ್ ಇದರಲ್ಲೇ ತೋರಿಸ್ಬರ್ತಾನೆ. ಇಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟಿಗೆ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇದು 10th ರಿಸಲ್ಟನ್ನು ಇದರಲ್ಲೇ ತೋರಿಸ್ತಾನೆ. ಇಲ್ಲಿ ನೋಡಿ, ಕರ್ನಾಟಕ SLC ಫಲಿತಾಂಶ ಮತ್ತು ದ್ವಿತೀಯ PUC ಫಲಿತಾಂಶ ವಾರ್ಷಿಕ ಅಂತಿದೆ. ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾನೆ ಸ್ನೇಹಿತರೆ, ಸಪ್ಲಿಮೆಂಟ್ರನ್ನು ಇದ್ರಾಗೆ ತೋರಿಸ್ತಾನೆ ಮತ್ತು KCT ರಿಸಲ್ಟ್ನು ಇದ್ರಾಗೆ ತೋರಿಸ್ತಾನೆ. ಅಫಿಷಿಯಲ್ ವೆಬ್ಸೈಟ್ ಇದೆ, ಇದೇನೇ ಚೆಕ್ ಮಾಡ್ಕೋತೀರಿ ಸ್ನೇಹಿತರೆ. ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.